ಜಾತಿಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿದ್ರೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗಿತ್ತು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಜಾತಿ ಗಣತಿಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಸಚಿವರು ಕೂಡ ಆಗ್ರಹಿಸಿದ್ದಾರೆ. ಹೀಗಾಗಿ ಕುತೂಹಲ ಮೂಡಿಸಿದೆ ಸರ್ಕಾರದ ನಿರ್ಧಾರ. ಹಾಗಿದ್ರೆ ಏನಾಗುತ್ತೆ? ಜಾತಿ ಗಣತಿಯಲ್ಲಿ ಗೊಂದಲ ವಿಚಾರ ಇದೆ, ಸಾಕಷ್ಟು ಗೊಂದಲ ಇದೆ. ಪ್ರತಿ ಬಾರಿಯೂ ಕೂಡ ಸಮೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದೊಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಅಂತ ಹೇಳೋದ್ರ ಮೂಲಕ ಭಾರೀ ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿ ಅಂತ ಹೇಳಿ ಸಚಿವರು ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರದ ನಿಲುವೇನು? ಸರ್ಕಾರ ಮುಂದಕ್ಕೆ ಕಾಲಾವಕಾಶವನ್ನ ಕೇಳುತ್ತಾ ಅಥವಾ ಮುಂದಕ್ಕೆ ಹಾಕುತ್ತಾ, ಇಲ್ಲ ಈಗಲೇ ಸಮೀಕ್ಷೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳುತ್ತಾ? ಸಾಕಷ್ಟು ಕುತೂಹಲ ಇದೆ. ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಬೇಸರ ವ್ಯಕ್ತ ಆಗಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಪಟ್ಟ ಕಟ್ತಾ ಇದ್ದಾರೆ. ಯಾಕಂದ್ರೆ ಸಮೀಕ್ಷೆ ಲೇಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಇದರಿಂದ ನಾನು ಕೆಟ್ಟ ಹೆಸರನ್ನ ತೆಗೆದುಕೊಳ್ತಾ ಇದ್ದೀನಿ. ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಸಮೀಕ್ಷೆ ನಡೆಸಿದಾಗಲೂ ಕೂಡ ಪರ ವಿರೋಧಗಳು ಚರ್ಚೆಗಳು ಆಗ್ತಾನೆ ಇರುವಂತದ್ದು. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರು ಮುಂದೂಡಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿದೆ? ಸ್ವತಃ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ? ಚೈತ್ರ, ಬಹಳ ಮುಖ್ಯವಾಗಿ ಜಾತಿ ಗಣತಿ ವಿಚಾರದಲ್ಲಿ ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗುತ್ತಾ ಅಂತದೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಜೊತೆ, ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ನಡೆಸಿರುವಂತಹ ಒಂದು ಚರ್ಚೆ. ಯಾಕಂತ ಹೇಳಿದ್ರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಗಣತಿ ವಿಚಾರ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಮೇಲ್ವರ್ಗದ ಸಚಿವರು ಬಹುತೇಕ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಸಂಪೂರ್ಣವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಜಾತಿ ಗಣತಿ ಕಲಂ ಏನಿದೆ ಇದು ಸಂಪೂರ್ಣವಾಗಿ ಗೊಂದಲಮಯವಾಗಿದೆ. ಅದರಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಏನಾದರೂ ಕೈಗೆತ್ಕೊಂಡ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಪಕ್ಷಕ್ಕಾಗುತ್ತೆ. ಈ ಒಂದು ಜಾತಿ ಸಮೀಕ್ಷೆಯನ್ನ ಸದ್ಯಕ್ಕೆ ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ಎಂ.ಬಿ. ಪಾಟೀಲ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಂ.ಬಿ. ಪಾಟೀಲ್ ಅವರ ಮಾತಿಗೆ ಏನು ಮೇಲ್ವರ್ಗದ ಬಹುತೇಕ ಸಚಿವರು ಕೂಡ ಎಲ್ಲ ದನಿಗೂಡಿಸಿರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕ್ಷೆಯನ್ನ ಕೈ ಬಿಟ್ಟರೆ ಸೂಕ್ತ ಅನ್ನುವಂಥ ಒಂದು ನಿಟ್ಟಲ್ಲಿ ಖುದ್ದು ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಂದಲೂ ಕೂಡ ಈ ಒಂದು ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಈ ಒಂದು ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ತೀವ್ರ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ವರ್ಗದಲ್ಲೂ ಕೂಡ, ಎಲ್ಲಾ ಜಾತಿಯಲ್ಲೂ ಕೂಡ ಬಡವರು ಇದ್ದಾರೆ. ಆ ಬಡವರ ಪರವಾಗಿರ್ತಕ್ಕಂಥ ಈ ಒಂದು ಸಮೀಕ್ಷೆ ಆದ್ರೆ ಇದನ್ನ ಕೆಲವರು ಜಾತಿ ಸಮೀಕ್ಷೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಮತ್ತೆ ಆರ್ಥಿಕ ಸಮೀಕ್ಷೆ, ಈ ಒಂದು ಶೈಕ್ಷಣಿಕ ಸಮೀಕ್ಷೆ. ಈ ಒಂದು ಸಮೀಕ್ಷೆಯಿಂದಾಗಿ ಯಾವ ಯಾವ ಸಮುದಾಯದಲ್ಲಿ ಯಾರ್ಯಾರು ಬಡವರು ಇದ್ರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ತುಂಬಾ ಪೂರಕವಾಗುತ್ತೆ. ಆದ್ರೆ ಈ ಒಂದು ಜಾತಿ ಗಣತಿಯನ್ನ ಕೈಗೆತ್ಕೊಂಡಂತ ಸಂದರ್ಭದಲ್ಲಿ ನನ್ನನ್ನ ಜಾತಿವಾದಿ ಅಂತ ಬಿಂಬಿಸಲಾಗಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಅಹಿಂದ ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿದ್ದಾರೆ ಎನ್ನುವಂತ ಒಂದು ನಿಟ್ಟಲ್ಲಿ ಬಿಂಬಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ವರ್ಗದ ಸಮುದಾಯಕ್ಕೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿ ಬಹುತೇಕ ಸಚಿವರು ವಿರೋಧ ಮಾಡಿದಂತ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲವನ್ನು ಸರಿಪಡಿಸಬೇಕು. ಮತ್ತೊಂದು ಕಡೆಗೆ ಈ ಒಂದು ಜಾತಿ ಸಮೀಕ್ಷೆ ಬಗ್ಗೆ ನೀವು ಒಂದು ವರದಿಯನ್ನ ಕೊಡಿ, ಚರ್ಚೆ ಮಾಡಿ ಅನ್ನುವಂಥ ಒಂದು ನಿಟ್ಟಲ್ಲಿ 6 ಮಂದಿ ಸಚಿವರ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿರ್ತಕ್ಕಂಥದ್ದು. 6 ಮಂದಿ ಸಚಿವರು ಇವತ್ತು ಸಭೆಯನ್ನ ನಡೆಸಿ ಆ ಒಂದು ಸಭೆಯಲ್ಲಿ ಒಂದು ಜಾತಿ ಸಮೀಕ್ಷೆಯ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಎಸ್ಪೆಷಲಿ ಏನು ಕೆ.ಎಚ್. ಮುನಿಯಪ್ಪ, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಈಶ್ವರ್ ಖಂಡ್ರೆ, ಎಂ.ಬಿ. ಪಾಟೀಲ್, ಬೈತಿ ಸುರೇಶ್ ಸೇರಿದಂತೆ 6 ಮಂದಿ ಸಚಿವರನ್ನು ಒಳಗೊಂಡಂತ ಏನು ಸಚಿವರ ಒಂದು ಸಮಿತಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ನಡೆಸುತ್ತೆ. ಈ ಒಂದು ಸಭೆಯಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲಗಳ ಬಗ್ಗೆ, ಯಾಕಂತ ಹೇಳಿದ್ರೆ ಹೆಚ್ಚುವರಿಯಾಗಿ 331 ಜಾತಿಗಳು ಸೇರ್ಪಡೆ ಆಗಿದ್ದಾವೆ. ಇದರಿಂದಾಗಿ ಸಾಕಷ್ಟು ಗೊಂದಲ ಉಂಟಾಗಿದೆ ಅನ್ನುವಂಥ ನಿಟ್ಟಲ್ಲಿ ಎಸ್ಪೆಷಲಿ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ತಿಗಳ, ಕ್ರಿಶ್ಚಿಯನ್ ಉಪ್ಪಾರ ಈ ರೀತಿಯಾದಂತಹ ಒಂದು ಜಾತಿ ಕಲಂಗಳು ಏನು ಸೇರ್ಪಡೆ ಆಗಿದೆ ಇದರಿಂದಲೂ ಕೂಡ ಸಾಕಷ್ಟು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಒಂದು ಧರ್ಮದ ವಿರೋಧ
ವಿರೋಧಕ್ಕೂ ಕೂಡ ನಾವು ಗುರಿಯಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇದನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಒತ್ತಡ ಬಂದಂತ ಸಂದರ್ಭದಲ್ಲಿ ಈ ಒಂದು ಗೊಂದಲವನ್ನ ಹೇಗೆ ಬಗೆಹರಿಸಬಹುದು ಅನ್ನುವಂಥ ಒಂದು ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಏನಾದರೂ ಈ ಒಂದು ನನ್ನ ಅವಧಿಯಲ್ಲಿ ಹೀಗೆ ಸಾಕಷ್ಟು ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಲೇಬೇಕು, ಜಾತಿ ಅಂದರೆ ಈ ಒಂದು ಗಣತಿಯನ್ನು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವೈಜ್ಞಾನಿಕವಾಗಿ ಪ್ಲಾನ್ ಮಾಡ್ಕೊಂಡ್ರು ಕೂಡ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಗಣತಿಯನ್ನು ಕೈ ಬಿಟ್ಟರೆ ನನ್ನ ರಾಜಕೀಯ ಜೀವನದಲ್ಲೇ ಒಂದು ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ, ಒಂದು ದೊಡ್ಡ ಮಟ್ಟದ ಬ್ಲ್ಯಾಕ್ ಮಾರ್ಕ್. ಹೀಗಾಗಿ ಹೇಗಾದರೂ ಮಾಡಿ ಈ ಗೊಂದಲಗಳನ್ನೆಲ್ಲ ಸರಿಪಡಿಸಿ ಜಾತಿ ಸಮೀಕ್ಷೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿಯೇ ಇವತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ತೀವ್ರ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕೋದ್ರ ಮುಖಾಂತರ ನೀವು ಒಂದು 6 ಮಂದಿ ಸಚಿವರೆಲ್ಲ ಸೇರಿಕೊಂಡು ಈ ಒಂದು ಗೊಂದಲವನ್ನು ಹೇಗೆ ಬಗೆಹರಿಸಬಹುದು ಮಾಡಿ ಆ ಒಂದು ರಿಪೋರ್ಟನ್ನು ಕೊಡಿ, ಆ ಒಂದು ವರದಿ ಆಧಾರದ ಮೇಲೆ ನಾವು ಜಾತಿ ಸಮೀಕ್ಷೆಯನ್ನು ಅಂದರೆ ಈ ಒಂದು ಗಣತಿಯನ್ನು ಮಾಡೋಣ. ಆದರೆ ಈ ಒಂದು ಸಮೀಕ್ಷೆಯನ್ನೇ ಕೈ ಬಿಡಿ ಎನ್ನುವಂಥದ್ದು ಎಷ್ಟು ಸರಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ, ಯಾಕಂತ ಹೇಳಿದ್ರೆ ಎಲ್ಲ ವರ್ಗದಲ್ಲೂ ಕೂಡ ಬಡವರು ಇರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಈ ಒಂದು ಏನು ಸುಮಾರು ವರ್ಷಗಳೇ ದಶಕಗಳೇ ಕಳೆದಿರ್ತಕ್ಕಂಥದ್ದು, ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆದು ಇಂಥ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡದೇ ಇದ್ರೆ ನನ್ನನ್ನು ನಂಬಿ ಬಂದಿರತಕ್ಕಂಥ ಸಮುದಾಯಗಳೇನಾಗಬೇಕು, ಮತ್ತೊಂದು ಕಡೆಯಾಗಿ ಎಲ್ಲ ವರ್ಗದಲ್ಲಿ ಇರ್ತಕ್ಕಂಥ ಬಡವರ ಕಥೆ ಏನು, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಏನಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಅಸಮಾಧಾನವನ್ನು ಹೊರಹಾಕೋದ್ರ ಮುಖಾಂತರ ಇದೀಗ 6 ಮಂದಿ ಸಚಿವರ ಸಮಿತಿಯನ್ನು ರಚನೆ ಮಾಡಿದರೆ ವಿಧಾನಸೌಧದ ಕೊಠಡಿ ಸಂಖ್ಯೆ 313 ಈ ಒಂದು ಸಚಿವರು ಸಭೆಯನ್ನು ನಡೆಸಿ ಈ ಒಂದು ಗೊಂದಲಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ಆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಅಲ್ಲಿ ವರದಿಯನ್ನು ಕೊಡಲಿದ್ದಾರೆ. ಈ ಒಂದು ವರದಿ ಆಧಾರದ ಮೇಲೆ ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು.